ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ರಾಕ್ ಅವರ ಡಾಟರ್ ಆದಂತಹ ಎವಾ ರೈನ್ ಅವರು ಇನ್ ಮುಂದೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅವರು ಡಬ್ಲ್ಯೂ ಕಂಪನಿಯಿಂದ ಡಿಪಾರ್ಚರ್ ಆಗಿದ್ದಾರೆ. ಅವರು ರೀಸೆಂಟ್ ಆಗಿ ಒಂದು ಪೋಸ್ಟ್ ನ ಹಾಕೋದ್ರ ಮುಖಾಂತರ ಇದನ್ನ ಕನ್ಫರ್ಮ್ ಮಾಡ್ತಾರೆ. ಅಪ್ಡೇಟ್ ಗಳು ಬರ್ತಾ ಇತ್ತು, ನಾನು ಏನೋ ಬೇರೆ ಅಪ್ಡೇಟ್ ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ದೊಡ್ಡ ನ್ಯೂಸ್ ಗುರು, ರಾಕ್ ಅವರ ಮಗಳೇ ಈಗ ಡಬ್ಲ್ಯೂ ಕಂಪನಿಯಲ್ಲಿ ಇಲ್ಲ. ಲಿಟರಲಿ NXT ಯ ಜನರಲ್ ವುಮೆನ್ ಆಗಿದ್ದವರು ಇವರು. ಅಂಡ್ ಈಗ ಇವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಕಳೆದ ಟ್ಯೂಸ್ಡೇ NXT ಯ ಅಪಿರಿಯನ್ಸ್ ನನ್ನ ಲಾಸ್ಟ್ ಅಪಿರಿಯನ್ಸ್ ಆಗಿತ್ತು. ಅಂಡ್ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಜನತೆಗಳಿಗೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ಇದು ನನ್ನ ಡಿಸಿಷನ್ ಅಂಡ್ ಈ ಒಂದು ಡಿಸಿಷನ್ ನ ತಗೊಳ್ಳೋದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ಏನೇ ಆಗಲಿ, ಇದು ನನ್ನ ಲೈಫ್ ನ ಹೊಸ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ನಮ್ಮ ಎವಾ ರೈನ್ ಅವರು ಅಫಿಷಿಯಲ್ ಆಗಿ ತನ್ನ ಡಿಪಾರ್ಚರ್ ನ ಡಬ್ಲ್ಯೂ ಕಂಪನಿಯಿಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇ ಆಗಲಿ ಗೈಸ್, ಇದರಿಂದ ಇರೋಂತಹ ಸ್ಟೋರಿ ಆದ್ರೂ ಏನು ಕೂಡ ಗೊತ್ತಿಲ್ಲ. ನಾನು ರಾಯಲ್ ರಂಬಲ್ ಮುಗಿದ ಮೇಲೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಎವಾ ರೈನ್ ರಾಕ್ ಅವರ ಮಗಳು ಗುರು. ರಾಕ್ ಡಬ್ಲ್ಯೂ ಒಂದು ರೀತಿಯ ಓನರ್. ಅವ್ರ ಮಗಳೇ ಈಗ ಡಬ್ಲ್ಯೂ ಅಲ್ಲಿ ಇಲ್ಲ ಅಂದ್ರೆ ಸ್ವಲ್ಪ ಥಿಂಕ್ ಮಾಡಿ ಯಾವ ಲೆವೆಲ್ ನ ಕಾಂಟ್ರವರ್ಸಿ ಇದು ಅಂತ. ರಾಯಲ್ ರಂಬಲ್ ಎಲ್ಲ ಮುಗ್ದು ವಿಷಯ ಎಲ್ಲ ತಣ್ಣ ಆದ್ಮೇಲೆ ಖಂಡಿತವಾಗ್ಲೂ ಕೂಡ ಇದರ ಬುಡದ ತನಕ ಹೋಗಿ ಏನೇನಾಯ್ತು, ಯಾಕೆ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ಲಿಟರಲಿ ನಮ್ಮ ಸತ್ ರಾಲೆನ್ಸ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ 100% ಇವರು ರಾಯಲ್ ರಂಬಲ್ ಗೆ ಬರ್ತಾರೆ ಅಂತ ಅನಿಸ್ತಾ ಇದೆ. ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ರು ಕೂಡ ಬ್ರಾನ್ ಬ್ರೇಕರ್ ಅವ್ರನ್ನ ಎಲಿಮಿನೇಟ್ ಮಾಡೋದಕ್ಕಂತೂ 101% ಬರ್ತಾರೆ ಅಂತಾನೆ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲ ಇಂಟರ್ವ್ಯೂ ಅಲ್ಲೂ ಕೂಡ ನಮ್ಮ ಸೆತ್ ರಾಲೆನ್ಸ್ ಅವರು ಒತ್ತಿ ಹೇಳ್ತಾ ಇದ್ದಾರೆ, ನಾನು ರಂಬಲ್ ಅಲ್ಲಿ ಬರ್ತಾ ಇಲ್ಲ, ನಾನು ರಾಯಲ್ ರಂಬಲ್ ಗೆ ಬರ್ತಾ ಇಲ್ಲ, ನಾನು ರಾಯಲ್ ರಂಬಲ್ ಗೆ ಬರ್ತಾ ಇಲ್ಲ ಅಂತ. ESPN ಅವರ ಜೊತೆನೂ ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂಡ್ ಈಗ ಇನ್ನ ಒಂದು ಪಾಡ್ಕಾಸ್ಟ್ ಅಲ್ಲೂ ಕೂಡ ಅವರು ಹೇಳ್ತಾರೆ, ಎಲ್ಲರೂ ಕೂಡ ನನ್ನನ್ನು ನೋಡಿ ಗಮನಿಸಿ, ನಾನು ಈ ಬಾರಿಯ ರಾಯಲ್ ರಂಬಲ್ ಒಳಗಡೆ ಬರ್ತಾ ಇಲ್ಲ ಅಂತ. ಸೊ ಇಷ್ಟು ಬಾರಿ ಒತ್ತಿ ಬರ್ತಾ ಇಲ್ಲ ಅಂತ ಹೇಳ್ದವರು 100% ಬರ್ತಾರೆ ಅಂತಾನೆ ಅನಿಸ್ತಾ ಇದೆ. ಗಾಯ್ಸ್, ಕಾದ್ ನೋಡೋಣ ರಾಯಲ್ ರಂಬಲ್ ಅಲ್ಲಿ ಸೆತ್ ರಾಲೆನ್ಸ್ ಅವರು ಬರ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಆಡಮ್ ಪಿಯರ್ಸ್ ಅವ್ರನ್ನ ಕೇಳೋದಕ್ಕೆ ಹೋಗ್ತಾರೆ, ನಾನು ರಾಯಲ್ ರಂಬಲ್ ಗೆ ಬರಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಈಗ ಯಾವುದೇ ರೀತಿಯ ಸ್ಪಾಟ್ ಖಾಲಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಬಟ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರು ರಾಯಲ್ ರಂಬಲ್ ಗೆ ಸ್ಪಾಟ್ ನ ಫಿಲ್ ಮಾಡೋದಕ್ಕೋಸ್ಕರ ಎಂಟ್ರಿ ನಂಬರ್ ನ ಕೊಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ. ಅಂಡ್ ಅದರಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರಿಗೂ ಕೂಡ ಒಂದು ಎಂಟ್ರಿ ನಂಬರ್ ಸಿಗುತ್ತೆ. ಅಂಡ್ ಆ ಒಂದು 2 ಇಮೇಜಸ್ ಗಳನ್ನು ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಟ್ವಿಟರ್ ಅಲ್ಲಿ ಹಾಕಿ ಐಸ್ ಮೇಲೆ ಕಾನ್ಸ್ಪಿರೆನ್ಸಿ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂದ್ರೆ ನನಗೆ ಇಲ್ಲಿ ಏನೋ ಒಂದು ರೀತಿ ವಿಚಿತ್ರ ಅನ್ನಿಸ್ತಾ ಇದೆ ಅಂತ. ಲಿಟರಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಫಿನ್ ಬ್ಯಾಲರ್ ಅವರಿಗೆ ಯಾವುದೇ ರೀತಿಯ ಸ್ಪಾಟ್ ಖಾಲಿ ಇಲ್ಲ ಅಂತ ಹೇಳಿ ತಪ್ಪು ಮಾಡಿದ್ರು ಅಂತ ಅನ್ಕೋತೀನಿ. ನೋಡೋಣ ಗೈಸ್, ಇನ್ನು ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೇ ಇರೋದ್ರಿಂದ ಅವರ ಗತಿ ಎಲ್ಲಿಗೆ ಹೋಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ರಾಯಲ್ ರಂಬಲ್ ಎಂಟ್ರಿ ನಂಬರ್ ನ ಲೀಕ್ ಮಾಡಿದ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಫ್ರಾಕ್ಸಿಯಂ ಅವರು ಎಂಟ್ರಿನ ಕೊಡ್ಬೇಕಾದ್ರೆ ಸಡನ್ ಆಗಿ ಕೆಳಗಡೆ ಟೈಟಲ್ ಕಾರ್ಡ್ ಅಲ್ಲಿ ಆಕ್ಸಿಯಂ ಅಂತ ಬರೋದಿಲ್ಲ, ಬದಲಿಗೆ ಬ್ರಾನ್ ಬ್ರೇಕರ್ ನಂಬರ್ 1 ಅಂತ ಬರುತ್ತೆ. ಸೊ ಅದು ರಾಯಲ್ ರಂಬಲ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರ ಎಂಟ್ರಿಯ ಟೈಟಲ್ ಕಾರ್ಡ್ ಆಗಿರುತ್ತೆ. ಸೊ ಅದನ್ನ ಡಬ್ಲ್ಯೂ ಅವರು ಗ್ರಾಫಿಕಲ್ ಮಿಸ್ಟೇಕ್ ಇಂದ ಸ್ಮ್ಯಾಕ್ ಡೌನ್ ನಲ್ಲಿ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಇದರಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನಂಬರ್ ಲೀಕ್ ಆಗಿದೆ. ಸೊ ಪ್ರಾಬಬ್ಲಿ ಒರಿಜಿನಲ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ರಾಯಲ್ ರಂಬಲ್ ಗೆ ನಂಬರ್ 1 ಅಲ್ಲಿ ಎಂಟ್ರಿನ ಕೊಡ್ತಾರೆ ಅಂತ ಅನ್ಕೋತೀನಿ. ಬಟ್ ಲೀಕ್ ಆಗಿರೋದ್ರಿಂದ ಪ್ರಾಬಬ್ಲಿ ಡಬ್ಲ್ಯೂ ಅವರು ಆ ಒಂದು ಎಂಟ್ರಿ ನಂಬರ್ ನ ಚೇಂಜ್ ಮಾಡಬಹುದು, ಅಥವಾ ಯಾರಿಗ್ ಗೊತ್ತು, ನಾಳೆ ರಾಯಲ್ ರಂಬಲ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಟಿಲ್ ನಂಬರ್ 1 ಎಂಟ್ರಿಯಲ್ಲೇ ರಾಯಲ್ ರಂಬಲ್ ನ ಪ್ರಾರಂಭ ಮಾಡಿ ಕಡೆವರೆಗೂ ಕೂಡ ಇರ್ತಾರೆ ಅಂತ ಅನ್ಕೋತೀನಿ. ಕಾದ್ ನೋಡೋಣ ಗೈಸ್, ನಮ್ಮ ಬ್ರಾನ್ ಬ್ರೇಕರ್ ಅವರು ಯಾವ ನಂಬರ್ ಅಲ್ಲಿ ರಾಯಲ್ ರಂಬಲ್ ಗೆ ಎಂಟ್ರಿನ ಕೊಡ್ತಾರೆ ಅಂತ. ಸದ್ಯಕ್ಕಂತೂ ಅವರ ಎಂಟ್ರಿ ನಂಬರ್ ಲೀಕ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ಹೊಸ ಮರ್ಚೆಂಡೈಸ್ ಕೂಡ ಡಬ್ಲ್ಯೂ ಅವರು ಡ್ರಾಪ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, OTC 1 ಅಂತ ಅಲ್ಲಿ ಬರ್ತಿದೆ. ಅಂಡ್ ನಿಜವಾಗ್ಲೂ ಮರ್ಚೆಂಡೈಸ್ ಮಾತ್ರ ಅದ್ಭುತವಾಗಿದೆ. ಅಂಡ್ ರಾಯಲ್ ರಂಬಲ್ ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಹೊಸ ಮರ್ಚೆಂಡೈಸ್ ನ ಕೊಟ್ಟಿರೋದನ್ನ ನೋಡಿದ್ರೆ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಸೌದಿ ಅರೇಬಿಯಾದ ಕ್ರೌಡ್ ಕೂಡ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆಲ್ಲಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಕಿಕ್ ಆಫ್ ಇವೆಂಟ್ ಅಲ್ಲಿ ನಾನು ನಿಮಗೆ ತಿಳಿಸಿದ್ದೆ, CM ಪಂಕ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಯಾರು ಗೆಲ್ಬಹುದು ಅಂತ ಕೇಳಿದಾಗ ಇಡೀ ಕ್ರೌಡ್ OTC ಚಾಂಟ್ ನ ಮಾಡುತ್ತೆ. 100% ಇಂಟರ್ನಲ್ಲಿನೂ ಕೂಡ ಡಬ್ಲ್ಯೂ ಅವರು ಡಿಸ್ಕಷನ್ಸ್ ನ ನಡೆಸಿದಾರಂತೆ ರೋಮನ್ ರೈನ್ಸ್ ಅವರೇ ಗೆಲ್ಬೇಕು ಅಂತ. ಅಂಡ್ ಬೆಟ್ಟಿಂಗ್ ಓಡ್ಸಲು ಕೂಡ ಇನ್ನೂ ಕೂಡ ರೋಮನ್ ರೈನ್ಸ್ ಅವರೇ ಟಾಪ್ ಅಲ್ಲಿ ಇದ್ದಾರೆ. ಸೆಕೆಂಡ್ ನಂಬರ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಇದ್ದಾರೆ. ನಂಬರ್ 1 ಅಲ್ಲಿ ಇನ್ನೂ ಕೂಡ ರೋಮನ್ ರೈನ್ಸ್ ಅವರೇ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಫೇವರೇಟ್ ಆಗಿರೋದು. ಅಷ್ಟೇ ಅಲ್ಲ ಗಾಯ್ಸ್, ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ಗಿಂತ ಮುಂಚೆ
ಪ್ಯಾಟ್ ಮೆಕಾಫಿ ಶೋ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ರೋಮನ್ ರೈನ್ಸ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಬ್ರಾಕ್ ಲೆಸ್ನರ್ ಅವರು ಪ್ಯಾಟ್ ಮೆಕಾಫಿ ಅವರಿಗೆ ವಿಡಿಯೋ ಕಾಲ್ ಮುಖಾಂತರ ತನ್ನ ಎಂಟ್ರಿನ ಅನೌನ್ಸ್ ಮಾಡ್ಕೊಂಡ್ರಲ್ಲ, ಅದ್ರ ಬಗ್ಗೆ ನಮ್ಮ ರೋಮನ್ ರೈನ್ಸ್ ಅವರು ಮಾತಾಡ್ತಾ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ನಾನಂತೂ ಅನ್ಕೊಂಡಿರ್ಲಿಲ್ಲ ಬ್ರಾಕ್ ಲೆಸ್ನರ್ ಅವರಿಗೆ ಫೋನ್ ಯೂಸ್ ಮಾಡೋದಕ್ಕೆ ಬರುತ್ತೆ ಅಂತ. ಅವನಿನ್ನು ಕೂಡ ಕೀಪ್ಯಾಡ್ ಸೆಟ್ ನ ಯೂಸ್ ಮಾಡ್ಕೊಂಡು ಕೂತಿರ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಆ ಒಂದು ವಿಚಾರನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಇಲ್ಲಿ ಫನ್ನಿ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ ನಾನು ಮಯಾಮಿ ಫ್ಲೋರಿಡಾ ಇಂದ ಇಷ್ಟು ದೂರ 10 ಗಂಟೆ ಜರ್ನಿ ಮಾಡ್ಕೊಂಡು ಸುಮ್ನೆ ಇಲ್ಲಿ ರನ್ನರ್ ಅಪ್ ಆಗಿ ಹೋಗೋದಕ್ಕೆ ಬಂದಿಲ್ಲ. ನನ್ಗೂ ಕೂಡ ಗೊತ್ತು ಆ ಒಂದು ರಸಲ್ ಮೇನಿಯಾ ಸೈನ್ ನ ತೋರಿಸೋದಕ್ಕೆ ಬಹಳಷ್ಟು ಕೈಗಳು ಕಾಯ್ತಾ ಇರ್ತಾರೆ ಅಂತ. ಬಟ್ ಸೌದಿ ಅರೇಬಿಯಾದ ಕ್ರೌಡ್ ಸಪೋರ್ಟ್ ನನ್ನ ಬಳಿ ಇದೆ ಅಂಡ್ ಅವರೆಲ್ಲರೂ ಕೂಡ ತನ್ನ ದುಡ್ಡನ್ನ ಹಾಕಿ ನೋಡೋದಕ್ಕೆ ಬಂದಿರೋದು ನನ್ನನ್ನ. ಅಂಡ್ ನಾನು ಈ ಬಾರಿ ಗೆಲ್ಲೋದಕ್ಕೇನೆ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀನಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು ಕೂಡ ಅವರು ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡಿದ್ದಾರೆ. ರಾಯಲ್ ರಂಬಲ್ ತಣ್ಣಗಾಗ್ಲಿ ಮುಗಿಲಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಒಟ್ನಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಪ್ಯಾಟ್ ಮೆಕಾಫಿ ಶೋ ಅಲ್ಲಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ, ನಾನು 10 ಗಂಟೆ ಜರ್ನಿ ಮಾಡ್ಕೊಂಡು ಬಂದಿರೋದು ಸುಮ್ಮನೆ ಅಲ್ಲಿ ಎಲಿಮಿನೇಟ್ ಆಗೋದಕ್ಕೆ ಮಾತ್ರ ಅಲ್ಲ, ಬದಲಿಗೆ ಆ ಒಂದು ಶೋನ ವಿನ್ ಆಗೋದಕ್ಕೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆನೇ. ರೋಮನ್ ರೈನ್ಸ್ ಅವರು ಗೆಲ್ಲೋದು ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ ಗಾಯ್ಸ್. ಯಾಕಂದ್ರೆ ನಿನ್ನೆ ಕಿಕ್ ಆಫ್ ಶೋ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸುಮ್ನೆ ರೋಮನ್ ರೈನ್ಸ್ ಅವರ ನೇಮ್ ನ ತಗೋತಾರೆ. ಅವ್ರು ಹೇಳ್ತಾರೆ ನಾನು ಈ ಬಾರಿ ರಾಯಲ್ ರಂಬಲ್ ನ ಗೆದ್ದು ಅದ್ ಯಾರೇ ಆಗಿರ್ಲಿ, ಡ್ರೂ ಮ್ಯಾಕೆಂಟೈರ್ ಆಗಿರ್ಲಿ, ಸ್ಯಾಮಿ ಝೈನ್ ಆಗಿರ್ಲಿ, ಸಿಎಂ ಪಂಕ್ ಆಗಿರ್ಲಿ, ಯಾಕೆ ರೋಮನ್ ರೈನ್ಸ್ ಅವರೇ ಆಗಿರ್ಲಿ, ನಾನು ಅವ್ರನ್ನ ರಸಲ್ ಮೇನಿಯಾದಲ್ಲಿ ಸೋಲಿಸಿ ಚಾಂಪಿಯನ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ರೋಮನ್ ರೈನ್ಸ್ ಅವರು ಇಲ್ಲಿ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೇ ಇಲ್ಲ, ಆದ್ರೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ರೋಮನ್ ರೈನ್ಸ್ ಅವರ ನೇಮ್ ನ ಯಾಕೆ ತಗೊಂಡ್ರು? ಒಂದು ಮೊದಲು ಡಬ್ಲ್ಯೂ ಅವರು ಒಂದು ಐಡಿಯಾನ ಡಿಸ್ಕಸ್ ಮಾಡ್ತಾ ಇದ್ರು, ನಿಮ್ಗೂ ಕೂಡ ಗೊತ್ತಿರಬಹುದು. ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾಗಿಂತ ಮುಂಚೆನೆ ಚಾಂಪಿಯನ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ಬ್ರಾನ್ ಬ್ರೇಕರ್ ಅವರು ರೋಮನ್ ರೈನ್ಸ್ ಅವರ ನೇಮ್ ನ ತಗೊಂಡಿರಬಹುದು, ಅಥವಾ ಕ್ರೌಡಿಗೆ ಉರ್ಸೋದಕ್ಕೂ ಕೂಡ ರೋಮನ್ ರೈನ್ಸ್ ಅವರ ನೇಮ್ ನ ತಗೊಂಡಿರಬಹುದು. ಯಾಕಂದ್ರೆ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರಿಗೆ ಪೂರ್ತಿ ಸಪೋರ್ಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಅದಕ್ಕೋಸ್ಕರನೇ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಡಬ್ಲ್ಯೂ ಅವರು ಸಪರೇಟ್ ಆಗಿ ಒಂದು ಮ್ಯಾಚ್ ಅಲ್ಲಿ ಇಟ್ಟಿರೋದು, ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿಸ್ತಾರೆ. ಯಾಕಂದ್ರೆ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಏನಾದರೂ ಸ್ಯಾಮಿ ಝೈನ್ ಅವರು ಬಂದ್ರೆ ಕ್ರೌಡ್ ಇಲ್ಲಿ ಡಿವೈಡ್ ಆಗುತ್ತೆ, ರೋಮನ್ ರೈನ್ಸ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಸ್ಯಾಮಿ ಝೈನ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವರಿಗೆ ಸಪರೇಟ್ ಆಗಿ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಕ್ರೌಡ್ ನ ಸಪೋರ್ಟ್ ಇಲ್ಲಿ ರೋಮನ್ ರೈನ್ಸ್ ಅವರಿಗೆ ಇದೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಹೇಳಿದ್ದಾರೆ ನಾನು ಗೆಲ್ಲೋದಕ್ಕೆ ಬರ್ತಾ ಇದ್ದೀನಿ, ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಸುಮ್ಮನೆ ಅಂತೂ ಬರ್ತಾ ಇಲ್ಲ ಅಂತ. ಅಂಡ್ ಬೆಟ್ಟಿಂಗ್ ಆಡ್ಸ್ ಇನ್ನೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಫೇವರ್ ಮಾಡ್ತಾ ಇದೆ, ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ. ಲಿಟ್ರಲಿ ಈ ಬಾರಿ ರೋಮನ್ ರೈನ್ಸ್ ಅವ್ರು ಏನಾದ್ರು ರಾಯಲ್ ರಂಬಲ್ ನ ಗೆಲ್ಲಿಲ್ಲ ಅಂದ್ರೆ ಕತೆ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಅನ್ಸುತ್ತೆ ಗೈಸ್ ಯಾರು ಗೆಲ್ತಾರೆ ಈ ಬಾರಿಯ ರಾಯಲ್ ರಂಬಲ್ ನ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video. ಸಿಗ್ತೀನಿ ನಾಳೆ ರಾಯಲ್ ರಂಬಲ್ ನ ಮುಗಿಸ್ಕೊಂಡು.